ಯೂಟ್ಯೂಬ್ ಚಾನಲ್ಗಳಲ್ಲಿ ವಾಯ್ಸ್. ಇವತ್ತು ಎಲ್ಲಿಂದ ಮಾಡ್ತಾಯಿದ್ದೀನಿ ಅಂದರೆ ನಮ್ಮ ರಘು ಹೊಲದಿಂದ ಮಾಡ್ತಾಯಿದ್ದೀನಿ. ಇಲ್ಲೇ ನೋಡ್ರಿ ರಘುನೇ ಕಟಿಂಗ್ ಮಾಡ್ತಾನೆ ಇವತ್ತು. ದನ ಮೇಯ್ಸಕ್ಕೆ ಬಂದಿದ್ದೀವಿ ಹೊಲಕ್ಕೆ. ಇವ್ರ ಹೊಲ ಫುಲ್ಲು ಇವ್ರದೇ, ಈ ಕಡೆ ಫುಲ್ ಎಲ್ಲ ಇವ್ರದೇ. ಈ ಕಡೆ ನೋಡಿ ಹಸುರುಗಿರೋದೆಲ್ಲ ಇವ್ರದೇ, ಎಲ್ಲ ಇವ್ರದೇ ಗೈಸ್. ನೋಡಿ ಹಸುಗಳು ಇಲ್ಲಿ ಮೇಯ್ತಾವೆ, ಕುರಿಗಳು ಆಡ್ಮರಿಗಳು ಇಲ್ಲಿ ಮೇಯ್ತಾವೆ. ಅಕ್ಕಿ ಹಾಕವ್ರೆ ಹಸುಗಳು ಹಾಗೆ ಹೇಳಿದೆ. ಇವನು ನೋಡಿ ಗೈಸ್, ಒಂದು ಕಟಿಂಗ್ ನೋಡಿ, ಬುಲೆಟ್ ಕಟಿಂಗ್ ಮಾಡ್ತಾನೆ ಇವಾಗ. ನೋಡಿ ಇದ್ಯಾರ್ದೋ ಬೇರೆದು ಏನೋ ಕಾಳಕ್ಕವ್ರೆ, ಏನೋ ತುಳಿದಾಡ್ತಾಯಿದ್ದೀನಿ. ಇವಾಗ ಬನ್ನಿ ಕಡಿಮೆ ಸಿಗಾಕೊಡ್ತು ಗೈಸ್. ಇವಾಗ ಕೌಲಿ ತಕ್ಕೋ ಹೋಗ್ತೀವಿ, ಕೌಲಿ ತೋರಿಸ್ತೀನಿ ಬನ್ನಿ ನಿಮಗೆ. ಇವರಲ್ಲಿ ಫುಲ್ಲು ನೀರು ಎತ್ಬಿಟ್ಟವ್ರೆ. ಒಂದು ವಾರ ಎತ್ತಿರಲಿಲ್ಲ, ಏನಕ್ಕಂದರೆ ಯಾರೋ ಸತ್ತೋಗಿದ್ರಂತೆ, ಅದಕ್ಕೆ. ಇವಾಗ ಬನ್ನಿ ನಿಮ್ಮ ಕೌಲಿ ನೀರು ತೋರಿಸ್ತೀನಿ ಗೈಸ್, ಬನ್ನಿ. ಇಲ್ಲೈತೆ ನೋಡಿ, ಫುಲ್ಲು ಕೌಲಿ ನೀರು ತುಂಬಿಟ್ಟೈತೆ, ಏನೋ ಮಾಡೋಕ್ಕಾಗಲ್ಲ ವಿಧಿ. ಇಲ್ಲಿ ಗೈಸ್, ಇಲ್ಲಿ ನೀರು ಎಳಿತಾ ಇಲ್ಲ, ಸುಮ್ಮನೆ ಒಂದು ಕಡೆ ಮಾಡ್ಬಿಟ್ರೋದು ಇದು. ಅಲ್ಲಿ ನೋಡ್ರಿ ಫುಲ್ಲು ಎಳಿತದೆ, ಅಲ್ಲಿ ಗಂಟೆ ಹೋಗಿ ಸುಸ್ತಾಯ್ತು ನಂಗಂತವೇ. ಬನ್ನಿ ಹಿಂಗೆ ಮಾತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಇರೋದ. ನಮ್ಮ ರಘು ಎಲ್ಲ ಹೊಂಟೆ ಹೋಗೋನೆ, ಇಲ್ಲೇ ಕೂತವನೆ ಗೈಸ್. ನಾವು ಅಯ್ಯೋ ಭಾಳ ಕಡ್ಡಿ ಸಿಗಾಕತ್ತಾನೆ ಐತೆ ಗೈಸ್. ನೋಡಿ ಎಲ್ಲ ಆಟಾಡ್ಕೊಂಡು ಕೂತಿದ್ದೀವಿ. ಡೈಲಿ ಬ್ಲಾಗ್ಸ್ ಇದು 3ನೇ ಬ್ಲಾಗ್ಸ್. ಬೆಳಗ್ಗೆ ಮಾಡ್ತಾ ಇರೋದು, ಸಂಜೆ ಇನ್ನೊಂದು ಮಾಡಬೇಕು. ಇವಾಗ ಬಂದು ಟೈಮ್ ನೋಡಿ, ಚಿಕ್ಕ ಆಡ್ಮರಿನೂ ಕರ್ಕೊಂಬಂದಾನೆ ಗೈಸ್. ತುಂಬ ಮಳೆಯಲ್ಲಿ ಕಾವಲಿ ನೀರು ಬಿಟ್ಟಿರೋದಕ್ಕೂ ಇಲ್ಲಿ ತುಂಬ ಹೋಗೈತೆ. ಇವಾಗ ಎಲ್ಲಿಗೆ ಹೋಗೋದ? ಅಯ್ಯೋ ಹಸುಗಳು ಇದು ತಿನ್ನಕ್ಕೆ ಬರ್ತಾವೆ, ಇವನ್ನ ಅದಕ್ಕೆ ಎದುರಿಸ್ತಾನೆ. ನಾನು ಎದುರ್ಕೊಬಿಟ್ಟೆ ಗಾಯ್ಸ್. ನೋಡಿ ಹಸು ಮೇಯ್ಗಳು ಇಲ್ಲಿ ಮೇಯ್ತಾವೆ ಗಾಯ್ಸ್. ನಾನಿರೋ ಸರ್ಕಲ್ಲು ಎಲ್ಲಿ ಅಂದರೆ, ನಮ್ಮ ಮನೆ ಎಲ್ಲಿರೋದು ಅಂದರೆ ಪಂಚಗಡನ್ ಕೊಪ್ಪಳು, ಹಳ್ಳಿ ಮರ, ಕೂಲ್ ಐಸ್ ಕ್ರೀಮ್ ಹತ್ರ ಇರೋದು ನಮ್ಮ ಮನೆ. ಯಾವ ಬ್ಲಾಗಲ್ಲೂ ಹೇಳಿಲ್ಲ, ಅದಕ್ಕೆ ಹೇಳ್ಬೇಕನ್ನಿಸ್ತು ಹೇಳಿದೆ ಅಷ್ಟೇ ಗೈಸ್. ಇವಾಗ ಯಾರೂ ಹೊಸ ಎತ್ತುಗಳಂತೂ ತರದೇ ಇಲ್ಲ ಉಳ್ಳೋಕ್ಕೆ. ನೋಡಿ ಹೆಂಗೆ ಎಲ್ಲ ಟ್ಯಾಕ್ಟ್ರಲ್ಲಿ ಓಡಿಸ್ಬಿಡ್ತಾರೆ. ನಮ್ಮ ದೊಡ್ಡಮ್ಮವ್ರದ್ದು ಇವಾಗ ಹಂಗೆ ಆಗಿರೋದು. ಇದೇನಪ್ಪ ಅಂದರೆ ಹಸುಗಳು ಮಾರಕ್ಕಿದ್ದಕ್ಕೆ ಟ್ಯಾಕ್ಟ್ರಲ್ಲೇ ಓಡಿಸ್ತಾರಲ್ಲ. ನಮ್ಮ ದೊಡ್ಡಮ್ಮಂದು ಇದೊಂದು ಇದ್ಮೇಲೆ ಅಲ್ಲೆಲ್ಲ ಲಿವಿಟ್ ಹತ್ರ ಎಲ್ಲ ಐತೆ. ಅಲ್ಲಿ ರಾಗಿ ಹಾಕೋರೆ, ಎಲ್ಲ ಅಕ್ಕಿ ಹಾಕೋರೆ, ಎಲ್ಲ ಕಡೆ ಮಾಡ್ತವ್ರೆ ಗಾಯ್ಸ್. ಇವಾಗ ಬೇರೆಯವರು ನಮ್ಮ ಊರಿಗೆ ಬಂದಿಲ್ಲ. ನಾನು ಇವಾಗ ಏನಂತ ಇವತ್ತು ಊರಿಗೆ ಹೊಂಟೈತೀನಿ ಗಾಯ್ಸ್. ಊರಲ್ಲಿ ಸಂಜೆ ಬ್ಲಾಗ್ ಹಿಡ್ಕೊತೀನಿ, ಏನಕ್ಕಂದ್ರೆ ನನ್ನ ತಲೆನೋವು. ನಮ್ಮ ದೊಡ್ಡಮ್ಮವ್ರೆಲ್ಲ ಇರ್ತಾರೆ, ಬ್ಲಾಗ್ ಮಾಡೋಕ್ಕೆ ನಾಚ್ಕೊತೀನಿ ಅಂತ ಏನಿಲ್ಲ, ಸುಮ್ಗೆ ಆ ಥರನೇ ಗೈಸ್. ನಾವು ಕತ್ತಿ ವರ್ಷನೂ ಕಲ್ತೀನಿ ನೋಡಿ, ಕತ್ತಿ ವರ್ಷ ಎಲ್ಲ ಆಡ್ತೀನಿ ಮತ್ತು ಸೇರಿಸ್ಕೊಟ್ಟಿರೋ ಆಯ್ತು. ನನಗೆ ಫ್ರೆಂಡ್ ಫುಲ್ಲು ಇಷ್ಟ ಅಂದರೆ ಏನಂದರೆ ಕ್ರಿಕೆಟ್. ನಾನು ಅದಕ್ಕೆ ಯೂಟ್ಯೂಬ್ ಚಾನಲ್ನ ಗಲ್ಲಿ ಬಾಯ್ಸ್ ಮೀನಿಂಗ್ ಗಲ್ಲಿಲಿ ಏನಾರ ಆಟಾಡೋದು, ಅದಕ್ಕೆ ನಾನು ಗಲ್ಲಿ ಬಾಯ್ಸ್ ಅಂತ ಕೊಟ್ಟಿರೋದು. ನೀವು ಆಮೇಲೆ ಪ್ಲೀಸ್ ಏನೇನು ಅನ್ಕೊಳ್ರಿ. ನಾನು ಇವಾಗ ಇದೈತಿದ್ದೀನಿ, ಏನಂದರೆ ಇವಾಗ ನಾನು ಯೂಟ್ಯೂಬ್ ಚಾನಲ್ ತೆಗ್ದಿರೋದು, ಅದಕ್ಕೆ ತುಂಬ ಸಪೋರ್ಟ್ ಮಾಡಿ. ಆಗಷ್ಟು ಕೇಳ್ಕೊತೀನಿ ಅಷ್ಟೇ. ಸಬ್ಸ್ಕ್ರೈಬು, ಲೈಕು, ಕಮೆಂಟ್ಸ್ ಹೆಂಗಾರ ಬರಲಿ ಮಾಡಿ, ಎದುರ್ಕೊಳ್ಳೋದು. ಒಂದು ಸತಿ ಕಮೆಂಟ್ಸ್ ಅಂದರೆ ಆಮೇಲೆ ನಾವೇ ತಿಳ್ಕೊತೀವಿ, ಕೆಟ್ಟದ್ದು ದೊಡ್ಡದು ಮಾಡಿ ಹೆಂಗೆ. ಇವಾಗ ಗಾಯ್ಸ್ ಹಂಗೆ ಸುತ್ತಾಡೋದ್ರೆ ಟ್ಯಾಕ್ಟ್ರಲ್ಲಿ ಎಲ್ಲ ಮಾಡ್ರೆ ನಮ್ಮ ರಘು ಬಂದ ಹೊಟ್ಬಿಟ್ಟು. ಇವಾಗ ಹಂಗೆ ಒಂದು ಸುತ್ತಾಕ ಬರೋದ, ಬನ್ನಿ ಬೀಟ್ ಹಾಕೊಂಡು ಇಲ್ಲಿ ಬಿಟ್ಕೊಳ್ತು. ಇಲ್ಲೊಂದು ಮನೆಗಳು ಇವಾಗ ಆಯ್ತಾವೆ, ಅವು ತೋರಿಸ್ತೀನಿ ಬನ್ನಿ. ನಮ್ಮ ರಘುವ್ರು ಎಲ್ಲಿ ಕ್ರಿಕೆಟ್ ಆಡ್ತಾರೆ ಎಲ್ಲ ತೋರಿಸ್ತೀನಿ ನಿಮಗೆ. ಬನ್ನಿ ಗೈಸ್. ಈ ಮಣ್ಣಲ್ಲಿ ಓಡಾಡೋಕ್ಕೋಸ್ಕರ ಚೆಂದ, ಏನಕ್ಕೆ ಹೇಳಿ, ಕಾಲಿಟ್ರೆ ಉಂತ್ಕೊತದೆ ನೋಡಿ. ಮಣ್ಣುಗಳೇ ಒಂಥರ. ಈ ಮಣ್ಣುಗಳನ್ನ ಪಡಿಬೇಕಂದ್ರೆ ರೈತರಾಗಬೇಕು ಗಾಯ್ಸ್, ಫಸ್ಟು ರೈತರಾಗಬೇಕು. ಒಬ್ಬೊಬ್ರಿಗೆ ಹಂಗಲ್ಲ, ಒಬ್ಬರು ಮನೆ ಕಟ್ತಾರೆ, ಒಬ್ಬರು ಮನೆ ಕಟ್ಟಲ್ಲ. ಅವ್ರೇನು ಮನೆ ಕಟ್ಟಲ್ಲ, ಏನು ಮಾಡ್ತಾರೆ, ಮನೆ ಕಟ್ಟೋದೇ ತಗೊಬಿಡ್ತಾರೆ. ರೈತರು ಹಂಗಲ್ಲ, ಅವರವರೇ ಬೆವರು ಸುರಿಸಿ ಮಾಡ್ತಾರೆ ಗಾಯ್ಸ್. ಅದು ಇದ್ರ ಛಲ ಅಂದರೆ
ಇವಾಗ ನೋಡಿ ಇವಾಗಲೇ ವಿಲ್ಟ್ಗಳು ಐತಾವೆ ಇಲ್ಲೆಲ್ಲ ರೋಡ್ಗಳೆಲ್ಲ ಮಾಡೋದ್ರೆ ಇಲ್ಲೆಲ್ಲ ಮನೆ ಕಟ್ಟಬೇಕು ಎಲ್ಲ ಸೈಟ್ ಆಗ್ಬಿಟ್ಟವೆ ಗೈಸ್ ಎಲ್ಲ ಸೈಟ್ಗಳು ಆಗ್ಬಿಟ್ಟವೆ ಮನೆ ಕಟ್ಟಿಲ್ಲ ಅಷ್ಟೇ ಯಾರುವೆ ಗೈಸ್ ಕಡ್ಡಿ ನೋಡಿ ಎಷ್ಟು ಚೆನ್ನಾಗೈತೆ ಕಡ್ಡಿಗೆ ಕಾಸು ಗೈಸ್ ಇಲ್ಲಿ ಬಿದಿರು ಕಡ್ಡಿ ಈ ಥರ ಮೈಸೂರಲ್ಲಿ ಸಿಕ್ಬಿಟ್ರೆ 10 ರೂಪಾಯಿ ಕೊಟ್ಬಿಟ್ಟು ತಗೊಬಿಡ್ತೀನಿ ಬೇಕಾರೆ ಕಡ್ಡಿ ಸಿಗಲ್ಲ ಅವ್ರು ದುಡ್ಡು ಕೊಟ್ಟು ತಗೊಳ್ಳಲ್ಲ ಹಳ್ಳಿಯವರು ಮಾಡ್ತಾರೆ ಅವರೇ ರೈತ ಅಂತ ಇವಾಗ ಹಂಗೆ ನೋಡಿ ಇಲ್ಲೆಲ್ಲ ಲೈಟ್ ಐತಾವೆ ನಾನು ಇವಾಗ ಹಂಗೆ ಮತ್ತೆ ರಘು ಕಡೆ ಹೋಗ್ತಿದ್ದೀನಿ ನಮ್ಮ ದೊಡ್ಡಮ್ಮನ ಮನೆ ಇನ್ನೂ ಹೋಮ್ ಟೂರ್ ಮಾಡಿಲ್ಲ ಅದಾಗಲ್ಲ ನನ್ನ ಜನಗಳೆಲ್ಲ ತುಂಬ ಹೋಗೋರೆ ನಾನು ಹಿಂಗೆ ಹಿಡ್ಕೊಂಡವ್ರು ಏನಂತಾರೋ ಅಂತ ನನಗೆ ಮುಜುಗರ ಅದಕ್ಕೆ ನಾನು ಒಂಚೂರು ಇನ್ನೂ ಇದಾಗಬೇಕು ಅಂದರೆ ನಾನೊಂದು ಚೂರು ಮಾಡ್ತೀನಿ ಚೂರು ಅಂದರೆ ಸ್ವಲ್ಪ ಅಂದರೆ 100%ಅಲ್ಲಿ ಒಂದು 50% ಎಲ್ಲ ಬಂದಿದ್ದೀನಿ ಇನ್ನೂ 50% ಟ್ರೈ ಮಾಡ್ತೀನಿ ನಿಮ್ಮ ಕೈಲಿ ಆದಷ್ಟು ಎಷ್ಟು ಸಪೋರ್ಟ್ ಅಷ್ಟು ಮಾಡಿ ನಮ್ಮ ಕೈಲಿ ಎಷ್ಟು ಸಪೋರ್ಟ್ ಅಷ್ಟು ಮಾಡ್ತೀವಿ ನನಗೆ ಏನು ಗೊತ್ತಾ ಗೈಸ್ ಇಲ್ಲ ಸಬ್ಸ್ಕ್ರೈಬರು ಇಲ್ಲ ಲೈಕು ಇಲ್ಲ ಶೇರು ಅದು ಎಷ್ಟು ಕಮೆಂಟ್ಸ್ ಅಂದರು ಗೈಸ್ ಒಳ್ಳೇದೋ ಕೆಟ್ಟದೋ ಬರಲಿ ನಾವು ಅದನ್ನ ಸಹಿಸ್ಕೊಂಡು ಮಾಡ್ತೀವಿ ಈಗ ಅದು ನಿಮ್ಮ ಕರ್ತವ್ಯ ಮಾಡೋದು ನಮ್ಮ ಕರ್ತವ್ಯ ಬ್ಲಾಗ್ ಮಾಡೋದು ಹಿಂಗೆ ಮಾಡ್ತಾ ಇರ್ತೀವಿ ಗೈಸ್ ಇಲ್ಲಿ ಟವರ್ಗಳವೆ ಟವರ್ಗೆ ವೈಫೈ ಇಲ್ಲ ಮಂಚ ಹೊಡ್ಕೊಪ್ಲಲ್ಲಿ ಹಂಗಲ್ಲ ಟವರ್ ತಕ್ಕ ನಿಂತ್ಕೊಂಡ್ರೆ ಹೋದರೆ ಇದು ವೈಫೈ ಕನೆಕ್ಟ್ ಆಯ್ತು ನಟ್ಟು ಉಜ್ಜಾಡು ಮಂಚ ಹಳ್ಳಿನೇ ಒಂಥರ ಇಲ್ಲೇ ಒಂಥರ ಹಳ್ಳೀಲಿ ಏನಂತಾರೆ ಅಂದರೆ ಸಿಟಿ ಫುಲ್ಲು ವಾಯುಮಾಲಿನ್ಯ ಹಂಗೆಲ್ಲ ಆಯ್ತದೆ ಈಗ ನೋಡಿ ಪರಿಸರ ಚೆನ್ನಾಗೈತೆ ಇಲ್ಲಿ ನೀಟಾಗಿ ಗ್ರೀನು ಎಲ್ಲ ಗ್ರೀನು ಅದಕ್ಕೆ ಇನ್ನೇನೋ ಸ್ಕೂಲ್ ಓಪನ್ ನಮಗೆ 18ನೇ ತಾರೀಕು ಇಲ್ಲ ಇನ್ನೂ ಮುಂದಕ್ಕೆ ತಳ್ತಾರೇನೋ ಪಟಾಕಿ ಹಬ್ಬ ಬೇರೆ ಬತ್ತು ಗಾಯ್ಸ್ ನಮ್ಮೂರಲ್ಲಿ ಹಬ್ಬ ಬೇರೆ ಐತೆ ಈ ಊರಲ್ಲೇ ಈ ಬ್ಲಾಗ್ ಅಂತೂ ಬಂದೇ ಬರುತ್ತೆ ನೋಡ್ತಾ ಇರಿ ಕಟ್ಟೆ ಕುಣಿಸ್ಬಿಟ್ಟು ದೇವರೆಲ್ಲ ಬರ್ತದೆ ಮನೆ ಮುಂದಕ್ಕೆ ಅವೆಲ್ಲ ತೋರಿಸ್ತೀನಿ ಆಮೇಲೆ ದೇವಸ್ಥಾನದ ಹತ್ರ ಬಿದ್ರು ಕಡ್ಡಿ ಕಳ್ಳ ಹಿಂಗೆ ಮಾಡ್ಬಿಟ್ಟು ಅದಾದ್ರ ಊರದ್ದು ಅಂತ ಮಾಡ್ತಾರೆ ಆ ಊರನ್ನ ಎತ್ತಿ ನಿಲ್ಲಿಸ್ತಾರೆ 4 ಮೂಲೆಯಿಂದನೂ ಒಂದು ಎತ್ತಿಟ್ಟು ಮೇಕೆಯರು ಹತ್ತಬೇಕು ಹತ್ತೋರಾದ್ರೆ ಹತ್ತಾರೆ ನಮ್ಮ ರಘುವ್ರ ಅಣ್ಣ ಹತ್ತಿದ ಸತಿ ಹತ್ಬಿಟ್ಟು ಕಟ್ಟಿದ ಈ ಸತಿ ಯಾರು ಹತ್ತಾರೋ ಗೊತ್ತಿಲ್ಲ ಹತ್ತೋರಾದ್ರೆ ಹತ್ತಾರೆ ಹತ್ಬಿಟ್ಟು ಗೈಸಲ್ಲಿ ಚೈನ್ ಕೊಡ್ತಾರೆ ದಾರ ಕೊಡ್ತಾರೆ ಆ ದಾರನ ಕಟ್ಬಿಟ್ಟು ಜೋಕಾಲಿ ಥರ ಮಾಡ್ಬಿಟ್ಟು ತೂಗ್ತಾರೆ ದೊಡ್ಡವರು ಅವ್ರು ತೂಗಾಡಿಸ್ಬೇಕು ಅದು ಜೋಕಾಲಿ ಕಟ್ತಾರೆ ಅಂತ ಅದ್ರ ನೇಮ್ ಜೋಕಾಲಿ ಕಟ್ತಾರೆ ಅಂತ ನೋಡಿ ಕಾವಲಿ ನೀರಲ್ಲಿ ಗಂಟೆ ಬಂದೈತೆ ಒಂಚೂರು ಎತ್ಬಿಟ್ರೆ ಫುಲ್ ಇಲ್ಲಿ ಗಂಟೆ ಬಂದೇ ಬಿಡ್ತದೆ ಅದಕ್ಕೆ ಎತ್ಬಿಡಿ ಸಾಕು ಗಾಯ್ಸ್ ಯಾರು ನೋಡ್ತೀರಾ ಇವೆಲ್ಲ ಹೇಳ್ಬಿಡಿ ಸಾಕು ಅಂತ ಗೈಸ್ ಹಳ್ಳಿಲಿ ಇನ್ನೇನು ಗೊತ್ತಾ ಇಲ್ಲಿ ತೊಪ್ಪೆಗಳು ವಾಸನೆ ಇರೋಲ್ಲ ಏನಕ್ಕೆ ಹೇಳಿ ಇಲ್ಲಿ ಆಳು ಮುಳು ತಿನ್ನಲ್ಲ ಬರೀ ಗ್ರೀನು ಹುಲ್ಲು ಮನೆಗೆ ಹೋದ್ರೆ ಬೂಸ್ಟ್ನ ಅದೇನೋ ಕೊಡ್ತಾರೆ ನನಗೂ ಗೊತ್ತಿಲ್ಲ ಅದು ಇಲ್ಲಾಂದ್ರೆ ಏನೋ ಕೊಡ್ತಾರೆ ಇಲ್ಲಿ ಮೈಸೂರಲ್ಲಿ ಹಂಗಲ್ಲ ಯಾರು ಅನ್ನ ಅಳ್ಸೋಗಿರೋ ಅನ್ನ ಅವೆಲ್ಲ ತಿಂತವೆ ಅದಕ್ಕೆ ಅದು ತೊಪ್ಪೆ ವಾಸನೆ ಗಾಯ್ಸ್ ನೋಡಿ ತೊಪ್ಪೆಗಳು ಹಿಂಗವೆ ಅಲ್ಲಿ ಗ್ರೀನು ಏನು ಗಾಯ್ಸ್ ಆಮೇಲೆ ದನಗಳು ಎಲ್ಲರ ಮನೆ ತಿಂತಾವಲ್ಲ ಇದು ಬರೀ ಹುಲ್ಲೇ ತಿನ್ನೋದು ಕೊತ್ತಲು ಏನು ತಿನ್ನಲ್ಲ ಅದಕ್ಕೆ ಅದು ಹಿಂಗೆ ವಾಸನೆ ಬರಲ್ಲ ಅದಕ್ಕೆ ಹಳ್ಳಿ ವಾತಾವರಣ ಒಂಥರ ಮೈಸೂರಲ್ಲಿ ತೊಪ್ಪೆ ಹಾಕ್ಬಿಟ್ರೆ ಮುಟ್ಟು ನೋಡೋಕ್ಕೆ ಒಂಥರ ಹೋಗೋಕ್ಕೆ ಒಂಥರ ಅಸಹ್ಯ ಅದಕ್ಕೆ ನಾವು ಥರ ಆಗ್ಬಿಡ್ತದೆ ಅಂದ್ಬಿಟ್ಟು ಹಳ್ಳಿಲಿರೋ ಸುಮಾರು ಜನ ಅದೇ ಇದಕ್ಕೆ ಹಳ್ಳಿಲವ್ರೆ ಸುಮಾರು ಜನ ಇಲ್ಲಾಂದರೆ ಸಿಟಿಲೇ ಅವರೇ ವಾಸನೆ ಕುಡ್ಕೊಂಡು ಒಬ್ಬರು ಸಿಟಿ ಲೈಫ್ ಇಷ್ಟ ಒಬ್ಬರಿಗೆ ಹಳ್ಳಿ ಲೈಫ್ ಇಷ್ಟ ನನಗೆ ನೋಡಿ ಸಿಟಿನೂ ಇಷ್ಟ ಹಳ್ಳಿನೂ ಇಷ್ಟ 100ಕ್ಕೆ ಇದು 50% ಇದು 50% ಹೆಂಗಿದೆ ನೋಡಿ ಗಾಯ್ಸ್ ಇಲ್ಲಿಂದ ಚೆನ್ನಾಗಿ ಕಾಣ್ತದೆ ಅದು ಏನಕ್ಕೆ ರಾಮಾಚಾರಿ ಪಿಕ್ಚರಲ್ಲಿ ಉದ್ದ ಬೆಳೆದೈತೆ ಅನ್ನೋದ ಅದೊಂದು ತಕ್ಕಿ ನೀರು ಹಾಕ್ತಿದೆ ಅದೊಂದು ತಕ್ಕಿ ಗೊಬ್ಬರ ಹಾಕ್ತಿದ ಇದು ಹಾಕ್ಬೇಕಾದ್ರೆ ಒಂದು ಸತಿ ಜಾಸ್ತಿ ಬಿದ್ದುಬಿಟ್ಟಿರ್ತದಲ್ಲ ಅದಕ್ಕೆ ಅದು ತುಂಬ ಫುಲ್ ಎಲ್ಲ ಸರಿಯಾಗಿ ಐಟಿಲ್ಲ ಒಂದೊಂದು ಕುಳ್ಳ ಒಂದೊಂದು ಐಟು ನೋಡ್ಕೊಳ್ಬೇಕಾರೆ ಒಂದೊಂದು ಕುಳ್ಳ ಒಂದೊಂದು ಐಟು ಹಂಗಿರೋದಲ್ಲಿ ಗೊಬ್ಬರ ನೀಟಾಗಿ ಒಂದೇ ಕಡೆ ಹಾಕಿದ್ರೆ ಎಲ್ಲ ಒಂದೇ ಸಲ ಉಳಿತೆ ಕೈಯಲ್ಲಿ ಹೆಚ್ಚಿರೋದಲ್ಲ ಹಿಂಗೆ ಅದಕ್ಕೆ ನೋಡಿ ಗಾಯ್ಸ್ ನನ್ನ ಕಡ್ಡಿಗೆ ನೀರು ಟಚ್ ಆಯ್ತದೆ ಅಲ್ಲಿ ಗಂಟೆ ಬಂದ್ಬಿಡ್ತು ನೀರು ಬನ್ನಿ ನಮ್ಮ ರಘುತಕ್ಕೆ ಹೋಗವ ರಘುತಕ್ಕೆ ಏನು ಮಾಡ್ತಾನೆ ನೋಡೋದು ಗೈಸ್ ನಾನು ಒಂದಿನ ಫ್ರ್ಯಾಂಕ್ ಇಟ್ಕೋಬೇಕು ಫ್ರ್ಯಾಂಕ್ ಮಾಡೋದು ಅವೆಲ್ಲ ಮೈಸೂರಲ್ಲಿ ಹಿಡ್ಕೊತೀನಿ
ಬನ್ನಿ ಹೋಗಲ್ಲ ನಮ್ಮ ಇಲ್ಲೇ ಅವನೇ ಬನ್ನಿ. ನಿಮಗೆಲ್ಲ ಆದಷ್ಟು ಸಪೋರ್ಟ್ ಮಾಡಿ, ನಾನು ಅಷ್ಟೇ ಕೇಳ್ಕೊಳ್ಳೋದು. ನಾವು ಬಡವರಿಂದಲೇ ಬ್ಲಾಗ್ ಮಾಡೋಕ್ಕೆ ಶುರು ಕಲ್ತಿರೋದು ನಾನು. ಸಪೋರ್ಟ್ ಮಾಡಿ, ಹಂಗೆ ಸಪೋರ್ಟ್ ಮಾಡ್ಕೊ ಹೋಗಿ. ನಿಮ್ಮ ಋಣದಿಂದ ಬದುಕ್ತೀವಿ ಪ್ಲೀಸ್. ಅಲ್ಲೇ ಬೈದೈತೆ ರಘು ಇಲ್ಕೋತಾವ ನೋಡಿ. ಅಲ್ಲಿ ಮೇಯ್ತಾವೆ ಕಳ, ಹಿಂಗೆ ಬರ್ಬೋದಾ? ಬಿದ್ಬಿಡ್ತೀನಿ ಅಂತ ಭಯ ಗಾಯ್ಸ್ ನನಗೆ. ಬನ್ನಿ ಇವಾಗ ಹಂಗೆ ಹೋಗ್ಬೇಕಿತ್ತು ನಾನು, ಹಿಂಗೆ ಮರ ಬಂದೆ ಬಳಸ್ಕೊಂಡು. ಇವಾಗ ಬನ್ನಿ ಗಾಯ್ಸ್ ಹೋಗೋಣ. ಇಲ್ಲಿ ಚಿಟ್ಟೆಗಳು ಹಿಡಿಬೇಕು, ಮೀನುಗಳು ಹಿಡಿಬೇಕು ಗಾಯ್ಸ್. ಇವಾಗ ನೀರು ತುಂಬಿಟ್ಟರಲ್ಲ, ನೀರು ಎತ್ಬಿಟ್ರಲ್ಲ ಗಾಯ್ಸ್, ಅವತ್ತಂತೂ ಇದು ದಪ್ಪ ನೀರು ಗಾಯ್ಸ್. ದಪ್ಪ ನೋಡಿ, ದಪ್ಪ ಮೀನುಗಳು. ಶಾರ್ಪ್ ಥರನೇ, ಶಾರ್ಪ್ ಕಲರ್ ಹೊಟ್ಟಲ್ಲಿ ಮೀಸೆ ಸಕ್ಕದಾಗಿತ್ತು ಗಾಯ್ಸ್. ಮೀನುಗಳು ಚಿಕ್ಕ ಚಿಕ್ಕ ಮೀನುಗಳು ಒಂದೋದ್ರೆ ಎಲ್ಲ ಹೋಯ್ತದೆ. ಹೆಂಗಡಿ ಒಂದು ಬಾಲ ಕೆಡ್ಕೊಂಡ್ರೆ ಎಲ್ಲ ಬಾಲ ಕೆಡ್ತೀವಿ ನಮ್ಬಿಟ್ಟು ಓಡ್ಬಿಡ್ತವೆ ಎಲ್ಲ. ಕಲ್ಲೆಸ್ತೆ ಎಲ್ಲ ತಕ್ಕ ಓಡ್ಬಿಡ್ತಾವ್ರ ಮನೆಗೆ. ಇಲ್ಲೂ ಮೀನುಗಳು ಕಾಣಲ್ಲ ಒಟ್ಟಿನಲ್ಲಿ, ಸುಳಿಗಳು ಕಾಣ್ತವೆ. ತೋರಿಸ್ತೀನಿ ನೋಡಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಹಿಂಗೆ ತಿರುಗ್ತಾ ಇರ್ತದೆ ಹಿಂಗೆ ಸುಳಿ. ಅದೆಲ್ಲ ಒಟ್ಟಿಗೆ ಸೇರ್ಕೊಂಡ್ರೆ ದೊಡ್ಡ ಸುಳಿ ಇದೆ. ಒಟ್ಟಿಗೆ ಸೇರಿಲ್ಲ ಅದು ಗಾಯ್ಸ್. ಇದುವರೆಗೂ ನಾನು ಸುಳಿಯೇ ನೋಡಿಲ್ಲ, ದೊಡ್ಡ ಸುಳಿನ. ಯಾರು ನೋಡಿದರೆ ಎಸ್ ಅಂತ ಕನೆಕ್ಟ್ ಮಾಡಿ, ಯಾರು ನೋಡಿಲ್ಲ ಅಂದರೆ ನೋ ಅಂತ ಕನೆಕ್ಟ್ ಮಾಡಿ. ಬನ್ನಿ ಹಂಗೆ ಹೋಗವ ಗಾಯ್ಸ್. ಹೊಸಗಳು ಹೋಯ್ತಿದ್ದಂಗೆ ನಾವು ಹೋಯ್ತಾ ಇರಬೇಕು, ಇಲ್ಲಾಂದರೆ ಇದಕ್ಕೆ ಬಿದ್ದುಬಿಡ್ತವೆ. ಬೆಳೆದಿರ್ತಾರಲ್ಲ ಅದಕ್ಕೆ ಬಿದ್ದುಬಿಡ್ತವೆ. ಹೊಸಗಳು ಬಿದ್ದುಬಿಡ್ತವೆ ಅಂದರೆ ತಿನ್ನೋಕೆ ಶುರು ಮಾಡ್ಕೊಬಿಡ್ತವೆ. ನಾನಿವತ್ತು ಊರು ಬಂದಿದ್ದೀನಿ ಗಾಯ್ಸ್. ಬನ್ನಿ ನಾನು ಹಿಂಗೆ ಬರ್ತೀನಿ ನೀರು ಹಿಂಗೆ ಹೊಂಟಾಗದ ನೋಡಿ. ಅಯ್ಯೋ ಶಿವ ಯಪ್ಪ ಬಂದೆ ಇದೇ ಕಳಕ್ಕೆ. ಇಲ್ಲ 2 ಹಸು ಅವೆ ನೋಡಿ, 2 ಹಾಲು ಕೊಡವೆ. ಬನ್ನಿ ಹೋಗುವ ಗಾಯ್ಸ್. ವೈಟ್ ಐತೆ ಅದ್ರ ಮಗಳು ಇದು ಇವಾಗ ಕರು ಆಗ್ತೈತೆ. ಅದು ಎಷ್ಟು ಟ್ಯಾಲೆಂಟ್ ಇರ್ಬೋದು ನೋಡಿ, ಅದು ಇಷ್ಟು ಬೇಗ. ಬನ್ನಿ ಆಯ್ತು ನೋಡಿ. ತೆವ್ರಿ ಮೇಲೆ ನಡ್ಕೊಯ್ತಾ ಇದ್ದೀನಿ. ತೆವ್ರಿ ಅಂತಾರೆ ಇನ್ನ, ತೆವ್ರಿ ಮೇಲೆ ನಡ್ಕೊಯ್ತಾ ಇದ್ದೀನಿ. ಗಾಳಿಗೊಂಥರ ನೋಡಿ ಹಂಗೆ ಕಾಣ್ತದೆ, ಗಾಳಿಗೆ ಇವಾಗಲ್ಲ ಗಾಳಿಗದು ನಮ್ಮನೆ ಒಂಥರ ಹಿಂಗೆ ಎಳ್ದಂಗೆ ಆಯ್ತದೆ ನೋಡಿ. ಇದು ಇನ್ನೊಂದು ಟ್ಯಾಲೆಂಟ್ ಏನಂದರೆ, ಇಲ್ಲಿ ಫಸ್ಟು ಕುಂಟೆ ಇರ್ತದಲ್ಲ, ಅಲ್ಲಿ ಫಸ್ಟು ನೀರು ತುಂಬ್ಕೊಳ್ಳೋದು. ಅಲ್ಲಿಂದ ಈ ಥರ ಪೈಪ್ ಹಾಕ್ತಾರೆ, ಈ ಥರ ಪೈಪ್ ಹಾಕ್ಬಿಟ್ಟು ಮಾಡೋದು. ಇಲ್ಲಿಂದ ಇಲ್ಲಿಗೆ ಬರ್ತದೆ, ಲಾಸ್ಟಿಗೆ ಅಲ್ಲಿಗೆ ಹೊಂಟೋಯ್ತದೆ. ಅಲ್ಲಿಗೆ ತೋರಿಸ್ತೀನಿ ಬನ್ನಿ. ಲಾಸ್ಟಿಗೆ ಅಲ್ಲಿಗೆ ಹೊಂಟೋಯ್ತದೆ. ತೆವರೆ ಮೇಲೆ ನಡೆಯೋಕ್ಕೂ ಒಂಥರ ಕಷ್ಟ, ಜಾರಿದ್ರೆ ಹೋಯ್ತು ನನ್ನ ತೊಡೆ ಕಾಲು. ಅದಕ್ಕೆ ನಾನು ಜೋಪಾನವಾಗಿ ನಡ್ಕೊಂಡು ಬ್ಲಾಗ್ ನಾನು ಹೋದ್ರೆ ಹೋಗ್ತೀನಿ, ಫೋನ್ ಹೊಂಟೋದ್ರೆ. ಅದಕ್ಕೆ ಕಾಯ್ಸಿ ನಿಧಾನ ನೋಡಿ, ಇಂಥ ಟ್ರಿಪ್ಪಲ್ಲಿ ನಿಧಾನಕ್ಕೆ ಇಳ್ಕೊ ಹೋಗಬೇಕು, ಇಲ್ಲ ಅಂದರೆ ಕೆಟ್ಟು. ಅದಕ್ಕೆ ಹೋಗಲ್ಲ. ಇನ್ನೊಂದು ಕುಂಟೆ ಇದೆ, ಅದು ನಡೆದ್ಬಿಟ್ರೆ ಅಪ್ಪ ನೆಗದೆ ನೋಡಿ. ಇಲ್ಲಿಗೆ ಬಂದಿದ್ದೀನಿ. ಇವಾಗ ಏನಿಲ್ಲ, ಇನ್ನು ಅಲ್ಲಿ ತೋರಿಸ್ತೀನಿ ಫಸ್ಟಿಂದ ಲಾಸ್ಟ್ಗೆ ಹೆಂಗೆ ಮಾಡ್ತಾರೆ ಅಂತ. ಅದ್ರ ಮೇಲೆ ಕಾಲಿಡೋಂಗಿಲ್ಲ, ಈಗ ಮಳೆಗೆ ಉಂತ್ಕೊಬಿಡ್ತದೆ. ಕಟ್ಟಿರೋದು ನಮ್ಮ ದೊಡ್ಡಮ್ಮ, ನಮ್ಮ ದೊಡ್ಡಪ್ಪ, ನಮ್ಮ ಅಣ್ಣ ರವಿ, ನಮ್ಮ ಅಣ್ಣ ರಘು. ನಾನು ಇರಲಿಲ್ಲ ಅವಾಗ. ಇವಾಗ ಕಟ್ಟಿರೋದು ಒಂದು 6ಕ್ಕೆ ಮುಂಚೆ. ಬೇರೆ ತೋರಿಸ್ತೀನಿ. ಎನಿ ಟೈಮ್ ನೀರು ಗಾಯಿಸಲಿ, ಎನಿ ಟೈಮ್ ನೀರು. ಹೆಂಗೆ ಗೊತ್ತಾ, ಅಲ್ಲಿ ಫಸ್ಟು ಹೊಲ ಆಯ್ತಲ್ಲ, ಅಲ್ಲಿಂದ ಹಿಂಗೆ ಹಿಂಗೆ ಬರುತ್ತೆ ನೀರು. ನೋಡ್ಕೊಳ್ಳಿ ಯಾಕಂದ್ರೆ ನೋಡಿ ನೀರೇ ಅದು. ನೀರೇ. ಇದ್ರ ಮೇಲೆ ಕಾಲಿಟ್ರೆ ಉಳ್ಕೊಡ್ತದೆ. ಇದು ಪಚಕ್ ಅಂತ ಆರ್ಬಿಡ್ದು ಅಂದ್ಬಿಟ್ಟು ಕಲ್ಲು ಮಡಗಿದ್ದೀವಿ. ಕಲ್ಲೇನಕ್ಕೆ ಬಿಡ್ರಿ ಇರೋದಂದರೆ, ಮಣ್ಣಿಗೆ ಬಿಟ್ಬಿಟ್ಟು ಕೊಚ್ಚೆ ಯಾರಂಗೆ ಆಗ್ತದಲ್ಲ, ಕಲ್ಲಿಗೆ ಬಿಟ್ಟರೆ ಕಳಕ್ಕೆ ಹೋಗ್ತಾನೆ ಅಂತ ಮಡಗಿರೋದು ಅಷ್ಟೇ. ಬನ್ನಿ ಗಾಯ್ಸ್, ನಮ್ಮ ರಘು ಅಲ್ಲಿ ನಿಂತವನೇ ಮರದ ಹತ್ರ. ಅಲ್ಲಿಗೆ ಹೋಗೋದ, ಅಲ್ಲಿಗೆ ಹೋಗಿ ಬ್ಲಾಗ್ ಏನು ಮಾಡಿದೆ. ಬನ್ನಿ ಅಲ್ಲಿ ಗಂಟ ಏನೇನು ಮಾತಾಡ್ಕೋಗವ. ಹಳ್ಳಿ ಜೀವನ ಬೆಸ್ಟ್ ಜೀವನ, ಸಿಟಿ ಜೀವನ ಬ್ಯಾಡ್ ಜೀವನ. ಬನ್ನಿ ಹಂಗೆ ಹೇಳ್ತೀನಿ ಗಾಯ್ಸ್. ನಮ್ಮ ಬ್ಲಾಗಲ್ಲಿ ಓಪನ್ ಅಪ್ ಎಲ್ಲ ನಮ್ಮ ಮನೆ ಕ್ಲೀನಾಗಿ ಆಯ್ತೋ ಇಲ್ವೋ ಅಂತ ಹಂಗೆ ನೋಡೋಣ. ನಾನು ಕ್ಲೀನಾಗಿ ಆಯ್ತೋ ಇಲ್ವೋ ಗೊತ್ತಿಲ್ಲ, ಜಸ್ಟ್ ಮಾಡ್ತಾ ಇರ್ಬೇಕು ಬ್ಲಾಗ್ನ ಅಷ್ಟೇ. ಕ್ಲೀನಾಗಿಡೋಕ್ಕೆ
ಎಲ್ಲ ಬರ್ತಾರೆ ಸಿದ್ದರಾಮಯ್ಯ ಮೋದಿ ಅವರೆಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ನೀವು ಅವ್ರನ್ನ ನೋಡ್ಕೊ ಮಾಡೋದು. ಅವ್ರು ನೋಡ್ತೀರಾ ನೀವೇನು ಅಂದ್ಕೊಳ್ಳಲ್ಲ ಅಂತ ನನಗೆ ಗೊತ್ತು, ಯಾರಿಗೂ ಗೊತ್ತು ಅಂತ ನಾನು ಆ ಥರ ಮಾಡೋದು ಅಷ್ಟೇ. ನಿಮ್ಗೆ ಏನಾದ್ರು ಆ ಥರ ಮಾಡ್ಬಾರ್ದು ಅಂದರೆ ನೀವು ಕಮೆಂಟ್ಸ್ ಮಾಡಿದ್ರೆ ನಾನು ನಿಜವಾಗ್ಲೂ ಈ ಥರ ಕ್ಲೀನಾಗಿ ಮಾಡ್ಬಿಟ್ಟು ಮನೆ ಮಾಡ್ತೀನಿ, ಬ್ಲಾಗ್ ಮಾಡ್ತೀನಿ. ನಾನು ಇನ್ನೂ ಮೈಸೂರು ಅಲ್ಲೆಲ್ಲ ಬ್ಲಾಗ್ ಮಾಡಲಿ ಶುರು ಮಾಡಿಲ್ಲ, ಇನ್ನೂ ಲೇಟಾಗಿ ಶುರು ಮಾಡ್ತೀನಿ. ಅಲ್ಲಿ ಮನೆ ರಘು ತಗೋಗ್ಬಿಟ್ಟು ಬ್ಲಾಗ್ ಮಾಡಿದ, ರಘು ಇಲ್ಲೇ ಬಂದ. ಇಲ್ಲಿಗೆ ಬ್ಲಾಗ್ ಏನು ಮಾಡ್ತೀನಿ. ಚೆನ್ನಾಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಒಂದು ಕಮೆಂಟ್ ಮಾಡಿ. ಇಲ್ಲಿಗೆ ಬಾಯ್ ಬಾಯ್, ಟಾಟಾ ಸಿ ಯು ಅಂತೀನಿ. ಸಂಜೆ ಬ್ಲಾಗ್ಗೆ ಸಿಗ್ತೀನಿ. ಬಾಯ್ ಬಾಯ್.